ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ಯಾವುದೇ ಸಮಸ್ಯೆಗಳೇ ಕಾಣ್ತಾ ಇಲ್ಲ. ಒಂದೇ ಒಂದು ಸಮಸ್ಯೆ ಅವ್ರಿಗೆ ಕಾಣ್ತಾ ಇರೋದು, ಬಹಳ ಗಂಭೀರವಾಗಿರೋ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಅದು RSS ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಸಂವಿಧಾನದಲ್ಲಿ ಇದೆ, ಆತರ ಅನೇಕ ಸಂಸ್ಥೆಗಳಿದಾವೆ ರಿಜಿಸ್ಟ್ರೇಷನ್ ಮಾಡದೇನೆ, ಸರ್ಕಾರದ ಯಾವುದೇ ನೆರವನ್ನ ತೆಗೆದುಕೊಳ್ದೇನೆ ಸಾಮಾಜಿಕ ಕೆಲಸನ, ದೇಶದ ಕೆಲಸನ ಮಾಡ್ತಕ್ಕಂತ 10 ಸಂಘಟನೆಗಳು, ಸಂಘ ಸಂಸ್ಥೆಗಳು ದೇಶದಲ್ಲಿ ಇದಾವೆ, ನಮ್ಮ ರಾಜ್ಯದಲ್ಲೂ ಇದಾವೆ. ಅದರೊಳಗೆ RSS ನಿಸ್ವಾರ್ಥ ಮನೋಭಾವನೆಯಿಂದ, ಪ್ರಾಮಾಣಿಕತೆಯಿಂದ ದೇಶ ಸೇವೆ ಮಾಡುವಂತ ಏಕೈಕ ಹರಿದೊಡ್ಡ ಸಂಘಟನೆ RSS. ಅಂತ RSS ಬಗ್ಗೆ ಇವರು ಟೀಕಾ ಪ್ರಹಾರ ಮಾಡ್ತಾರೆ. RSS ಅನ್ನೋದೊಂದು ಬಿಟ್ರೆ ಇನ್ನು ಉಳಿದಿರ್ತಕ್ಕಂಥ ಏನು ಸಮಸ್ಯೆಗಳು ಕಣ್ಮುಂದೆ ಅವ್ರಿಗೆ ಕಾಣಿಸ್ತಾನೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಗುಲ್ಬರ್ಗದಲ್ಲಿ, ಅವ್ರ ಚಿತ್ತಾಪುರದಲ್ಲಿ ಶಾಲೆಗಳು, ಹಾಸ್ಟೆಲ್ಗಳು ನಾರ್ತಾ ಇದ್ದಾವೆ. ಒಳ್ಳೆ ಬಸ್ ಇಲ್ಲ, ರಸ್ತೆಗಳಿಲ್ಲ, ಒಂದು KDP ಮೀಟಿಂಗ್ ಮಾಡಿಲ್ಲ. ಹೋಗ್ಲಿ, ಒಂದು KDP ಮೀಟಿಂಗ್ ಮಾಡಿಲ್ಲ ಅವ್ರ ಯೋಗ್ಯತೆಗೆ. ಮತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಅವ್ರ ಬಗ್ಗೆ ಏನ್ ಮಾತಾಡೋದು? ಈಗ ಹೇಳ್ತಾ ಇದ್ದಾರೆ RSS ಇನ್ ಮುಂದೆ ಪಥಸಂಚಲನ ಮಾಡ್ಬೇಕು ಅಂತಂದ್ರೆ ಪರ್ಮಿಷನ್ ತೆಗೆದುಕೊಳ್ಬೇಕು. ಪರ್ಮಿಷನ್ ತೆಗೆದುಕೊಂಡೇ ಮಾಡ್ತಾ ಇದ್ದಾರೆ RSS ನವರು. ಪರ್ಮಿಷನ್ ತೆಗೆದುಕೊಳ್ದೇನೆ ಅವರು ರೂಟ್ ಮ್ಯಾಪ್ ಹಾಕೊಳ್ದೇನೆ ಈ ರಸ್ತೆನಲ್ಲಿ ನಮ್ ರೂಟ್ ಮಾರ್ಚ್ ಆಗುತ್ತೆ ಅಂತ ಹೇಳಿ ಪೊಲೀಸರಿಗೆ ತಿಳಿಸ್ತೇನೆ ಮಾಡ್ತಿದಾರ. ಯಾವ ಕಾಲದಲ್ಲಿ ಇದ್ರು? ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರಿಗೆ RSS ನ ಟೀಕೆ ಮಾಡೋದೇ ಒಂದು ಮಹಾನ್ ಕೆಲಸ ಆಗ್ಬಿಟ್ಟಿದೆ. ಇಂಥ ಒಂದು ಪ್ರಾಮಾಣಿಕ ಸಂಘಟನೆಗೆ, ಇಂಥ ಒಂದು ದೇಶಭಕ್ತ ಸಂಘಟನೆಗೆ ಜನ ಬೂದಲಿಸ್ತಾ ಇದಾರೆ ಅವ್ರ ಬಗ್ಗೆ, ಏನಾಗಿದೆ ಇವರಿಗೆ ಅಂತ. ಹಾಗಾಗಿ ತಾವು ಮಾಡ್ತಾ ಇರ್ತಕ್ಕಂಥ ಟೀಕಾ ಟಿಪ್ಪಣಿಗಳ ಬಗ್ಗೆ ಒಂದ್ಸರಿ ಪುನರಾಲೋಚನೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನಾನು ಪ್ರಿಯಾಂಕ ಖರ್ಗೆ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇನ್ನೊಂದು ಜೀವ ಬಗ್ಗೆ ಸಹ ವ್ಯಂಗ್ಯವಾಗಿ ವ್ಯಾಖ್ಯಾನ ಬಂದಿದೆ. ಎಲ್ಲಾ ಜೀವಗಳು ಅಂದ್ರೆ ಅಯೋಗ್ಯ ವಿಚಾರವಾಗ್ತದೆ. ನಾನು ಹೇಳ್ತೀನಲ್ಲ, ಅವ್ರ ಹೆಸರು ಹೇಳೋದಕ್ಕೂ ಕೂಡ ಯೋಗ್ಯತೆ ಇಲ್ಲ ಅವರಿಗೆ. ನಾನು ಹೇಳ್ತೀನಿ, RSS ಪ್ರಚಾರಕರು ಅಂತಂದ್ರೆ ಜೀವನದಲ್ಲಿ ನಾನು ಇದೊಂದು ಪರಮ ಕರ್ತವ್ಯ ಅಂತ ಹೇಳಿ ಮನೆ ಕೆಲಸ ಮಾಡಲ್ಲ, ಆದ್ರೆ ದೇಶ ಸೇವೆಯನ್ನ ಮಾಡ್ತಿದ್ದಾರೆ RSS ನಲ್ಲಿ. ಮನೆ ಕೆಲಸ ಮಾಡಲ್ಲ ಅಂದ್ರೆ ಮನೆಯನ್ನ ಬಿಟ್ಟು ಬಂದು ನಿಸ್ವಾರ್ಥ ಮನೋಭಾವನೆಯಿಂದ ಸಾವಿರಾರು ಜನ ದೇಶದ ಒಳಿತಿಗೋಸ್ಕರ, ಜನರ ಕಲ್ಯಾಣಕ್ಕೋಸ್ಕರ, ಯುವಕರ ಒಳಿತಿಗೋಸ್ಕರ, ಯುವಕರು ದುಶ್ಚಟಕ್ಕೆ ಬಲಿಯಾಗಬಾರದು, ಯುವಕರೇನೆ ನಮ್ಮ ದೇಶದ ಭವಿಷ್ಯ, ಹಾಗಾಗಿ ಯುವಕರು ದೇಶದ ಬಗ್ಗೆ ಯೋಚನೆ ಮಾಡೋ ತರ ಆಗ್ಬೇಕು, ಯುವಕರು ನಿಸ್ವಾರ್ಥ ಭಾವನೆಯಿಂದ ದೇಶ ಸೇವೆಯನ್ನ ಮಾಡಬೇಕು ಕೆಲವೊಂದಿಷ್ಟು ವರ್ಷಗಳಾದ್ರೂ ಕೂಡ ಅಂತ ಹೇಳಿ 10 ಸಂಘಟನೆಯನ್ನ ಬೆಳೆಸೋದ್ರ ಮೂಲಕ ಲಕ್ಷಾಂತರ ಜನ ಸ್ವಯಂ ಸೇವಕರನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಜಗತ್ತಿನ ಏಕೈಕ ಸಂಘಟನೆ RSS. ಇದ್ರ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ RSS ಅಂತ ಹೇಳಿದ್ರೆ ನಥಿಂಗ್ ಬಟ್ ದೇಶ ಸೇವೆ. RSS ಅಂತ ಹೇಳಿದ್ರೆ ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವಿಸ್. ಇವರು ತನ್ನ ಸ್ವಂತಕ್ಕೆ ನಾನು ಏನಾದ್ರೂ ಆಗೋದು ಚಿಂತೆ ಇಲ್ಲ, ನಾನು ಮಿನಿಸ್ಟರ್ ಆಗ್ಬೇಕು. ಗುಲ್ಬರ್ಗ ಜಿಲ್ಲೆಯಲ್ಲಿ ಎಷ್ಟು ಜನ ಸೀನಿಯರ್ಸ್ ಇದ್ದಾರೆ? BR ಪಾಟೀಲ್ ಎಷ್ಟು ವರ್ಷ ಸೀನಿಯರ್, MY ಪಾಟೀಲ್ ಎಷ್ಟು ವರ್ಷ ಸೀನಿಯರ್, ಇವರಿಗಿಂತ ಸೀನಿಯರ್ ಅಜಯ್ ಸಿಂಗ್, ಡಾಕ್ಟರ್ ಅಜಯ್ ಸಿಂಗ್ ಅವರು ಮಂತ್ರಿಗಳಾದ್ರ? ಇಲ್ಲ. ಇವ್ರ ಅಪ್ಪವರು ಮಂತ್ರಿ ಆಗ್ಬೇಕು, ಇವ್ರ ಮಂತ್ರಿಗಳು. ಈಗ ಎಷ್ಟನೇ ಬಾರಿ ಮಂತ್ರಿ ಆದ್ರು ಇವರು? MLA ಆದಾಗಲೆಲ್ಲ ಮಂತ್ರಿ ಆಗಿದ್ದಾರೆ. ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರು ತಾನು ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ಸ್ವಲ್ಪ ಪುನರಾವಲೋಕನ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅವರಿಗೆ ನಾನು ಕಿವಿ ಮಾತನ್ನ ಹೇಳೋದಕ್ಕೆ ಬಯಸುತ್ತೆ. ಇದ್ರ ಜೊತೆ BK ಪ್ರಸಾದ್ JDS ಮತ್ತು BJP ಮೈತ್ರಿ ಬಗ್ಗೆ ಮಾತಾಡಿದ್ದಾರೆ. ಮೈತ್ರಿಯಿಂದ ಹೊರಗೆ ಬಿಡ್ತಾರೆ, ಅವಾಗ ನಾವೇ JDS ಬೆಂಬಲಕ್ಕೆ ಹೋಗ್ಬೇಕು ಅಂತ. ಈ BJP ಮತ್ತು JDS ನ ಮೈತ್ರಿ ಯಾವ ರೀತಿ ಇರಬೇಕು ಅನ್ನೋದು? BJP JDS ಆಮೇಲೆ BJP ಮತ್ತೆ
ನಮ್ಮ ಇದರಲ್ಲಿ ಬಿಹಾರದಲ್ಲಿರ್ತಕ್ಕಂಥ ನಮ್ಮ ಅಲಯನ್ಸು, JDU, ಅದೇ ತರ ಅನೇಕ ಸಂಘಟನೆಗಳ ಜೊತೆನಲ್ಲಿ, ಅನೇಕ ಪಾರ್ಟಿಗಳ ಜೊತೆನಲ್ಲಿ ನಮ್ದು ಅಲಯನ್ಸ್ ಇದೆ. ನಿಮ್ ತರ ನಾವು ಕಿತ್ತಾಡ್ತಾ ಇಲ್ಲ. ಮಮತಾ ಬ್ಯಾನರ್ಜಿ ಜೊತೆ ನಿಮ್ದು ಅಲಯನ್ಸ್ ಇತ್ತು. ನಿಮ್ಗೊಂದ್ ಸೀಟ್ ಕೊಟ್ರಾ? ಕೊಡ್ಲಿಲ್ಲ. SP ಜೊತೆನಲ್ಲಿ ನಿಮ್ದು ಅಲಯನ್ಸ್ ಇತ್ತು. ಅವ್ರು ಎಷ್ಟು ಕೊಟ್ರು ನೀವು ಅವ್ರ ಜೊತೆ ಬಾರ್ಗೇನೆ ಮಾಡ್ಲಿಲ್ಲ. SP ಜೊತೆ ಉತ್ತರ ಪ್ರದೇಶದ ಎಲೆಕ್ಷನ್ ಮಾಡಿದಾಗ SP ಅವ್ರದ್ದು ನಿಮ್ದು ಹೇಗಿದೆ ಸಂಬಂಧ? ಮಮತಾ ಅವ್ರದ್ದು ನಿಮ್ದು ಹೇಗಿದೆ ಸಂಬಂಧ ಪಾರ್ಟಿನಲ್ಲಿ? ಅದೇ ತರ ಬೇರೆ ಬೇರೆ ಪಾರ್ಟಿಗಳ ಜೊತೆನಲ್ಲಿ ನಿಮ್ಮ ಕಾಂಗ್ರೆಸ್ನ ರಿಲೇಷನ್ ಹೆಂಗಿದೆ? ಮೊದ್ಲು ಅದನ್ನ ಆತ್ಮಾವಲೋಕನ ಮಾಡ್ಕೊಳ್ಳಿ. ಮತ್ತು ಸಮ್ಮಿಶ್ರ ಸರ್ಕಾರ ಮಾಡಿದಾಗ್ಲೆಲ್ಲ ಬಹಳ ಚೆನ್ನಾಗಿ ಸಮ್ಮಿಶ್ರ ಸರ್ಕಾರದ ಬೇರೆ ಬೇರೆ ಜೊತೆನಲ್ಲಿ, ಪಕ್ಷಗಳ ಜೊತೆನಲ್ಲಿ ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿರ್ತಕ್ಕಂಥ ಏಕೈಕ ಪಾರ್ಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಯಾವಾಗ್ಲಿಂದ ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ಹಿಡ್ಕೊಂಡು ಇವತ್ತಿನವರೆಗೆ. ಮೊದ್ಲು ನಿಮ್ ಪಾರ್ಟಿ ಜೊತೆನಲ್ಲಿ ಇರ್ತಕ್ಕಂಥ ಅಲಯನ್ಸ್ ಪಾರ್ಟಿಗಳ ಜೊತೆನಲ್ಲಿ ಹೆಂಗಿದೆ ಸಂಬಂಧ ಅನ್ನೋದನ್ನ ನೋಡ್ಕೊಳ್ಳಿ ಫಸ್ಟ್.